Exercise 8.1 third question. ಇಲ್ಲಿ ಏನ್ ಕೊಡ್ತಾರೆ ನೋಡ್ರಿ, diagonal AC of a parallelogram ABCD bisects angle A. ಇಲ್ಲಿ ಕೊಟ್ಟದ್ದು ಫಸ್ಟ್ ಬರ್ಕೊಂಬೋಣ. ಗಿವನ್ ಏನ್ ಕೊಟ್ಟಿದ್ದಾರೆ, ಒಂದ್ ಬಂದ್ಬಿಟ್ಟು ABCD is a parallelogram ಅಂತ ಕೊಟ್ಟಿದ್ದಾರೆ. ಓಕೆ, parallelogram. ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ, AC ಬಂದ್ಬಿಟ್ಟು bisects angle A. ಓಕೆ, diagonal AC ಬಂದ್ಬಿಟ್ಟು ಆಂಗಲ್ ಏನ ಬೈಸೆಕ್ಟ್ಸ್ ಮಾಡ್ತಾ ಇದೆ. ನಿಮಗೆ ಫಸ್ಟ್ ಬೈಸೆಕ್ಟ್ ಅಂದ್ರೆ ಗೊತ್ತಿರ್ಬೇಕು. ಬೈಸೆಕ್ಟ್ ಅಂದ್ರೆ ನಥಿಂಗ್ ಬಟ್ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕು. ಓಕೆ, ಸೊ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕು. ಇಲ್ಲಿ ಯಾರ್ಯಾರನ್ನ ಫಿಕ್ಸ್ ಮಾಡ್ತಾ ಇದಾರೆ, ಎ ಸಿ ಬಂದ್ಬಿಟ್ಟು ಆಂಗಲ್ ಏನ ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ, ಈಕ್ವಲ್ ಪಾರ್ಟ್ಸ್. ಸೊ ಎ ಸಿ ಬಂದ್ಬಿಟ್ಟು ಬೈಸೆಕ್ಟ್ ಮಾಡ್ತಿದೆ ಯಾರನ್ನ, ಆಂಗಲ್ ಎ. ಸೊ ಅದ್ರ ಮೀನಿಂಗ್ ಏನಂತಂದ್ರೆ, ಇದು ಬಂದ್ಬಿಟ್ಟು ಟೋಟಲ್ ಆಂಗಲ್ ಎ. ಎ ಸಿ ಆದ ತಕ್ಷಣ ನಾವು ಏನಾಯ್ತು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಇದ್ರ ಮೀನಿಂಗ್ ಏನಂತ ಗೊತ್ತಾಯ್ತಂದ್ರೆ, ನಮಗೆ ಈ ಆಂಗಲ್ 1 ಎಷ್ಟಿರ್ತೋ ಆಂಗಲ್ 2 ಕೂಡ ಅಷ್ಟೇ ಇರುತ್ತೆ. ಸೊ ನಾನು ಇಲ್ಲಿ ಏನ್ ಬರ್ತೀನಿ, ಇನ್ಕರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ, ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಈ ತರ ಮಾರ್ಕಿಂಗ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸೊ ನಾನೇನ್ ಬರ್ತೀನಿ, ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಅಂತ ಬರ್ತೀನಿ. ಸೊ ಇದನ್ನ 1 ಅಂತ ತಗೊಂಡೆ, ಇದನ್ನ 2 ಅಂತ ತಗೊಂಡೆ. ಈಗ ನೆಕ್ಸ್ಟ್ ನೆಕ್ಸ್ಟ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ, ಶೋ ದಟ್ ಇಟ್ ಬೈಸೆಕ್ಟ್ಸ್ ಆಂಗಲ್ ಸಿ ಆಲ್ಸೋ. ಪ್ರೂವ್ ಬಂದ್ಬಿಟ್ಟು ಏನ್ ಮಾಡ್ಬೇಕು ನಾವ್ ಇವಾಗ, ಇಟ್ ಅಂದ್ರೆ ಎ ಸಿ. ಓಕೆ, ಸೊ ನಥಿಂಗ್ ಬಟ್ ಈಗ ಏನ್ ಪ್ರೂವ್ ಮಾಡ್ಬೇಕಂದ್ರೆ ಎ ಸಿ ಬೈಸೆಕ್ಟ್ಸ್ ಆಂಗಲ್ ಸಿ ಅಂತ ತೋರಿಸ್ಬೇಕು. ಅದ್ರ ಅರ್ಥ ಏನಂದ್ರೆ, ಈಗ ಟೋಟಲ್ ಇದು ಆಂಗಲ್ ಸಿ. ಆಂಗಲ್ ಸಿ ನ ಎ ಸಿ ಲೈನ್ ಜಾಯಿನ್ ಮಾಡಿದ ತಕ್ಷಣ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಪ್ರೂವ್ ಮಾಡ್ಬೇಕು. ಸೊ ನಥಿಂಗ್ ಬಟ್ ನಾನೇನ್ ಮಾಡ್ತೀನಿ, ಈ ಆಂಗಲ್ ನ 3 ಅಂತ ತಗೊಂತೀನಿ, ಈ ಆಂಗಲ್ ನ 4 ಅಂತ ತಗೊಂತೀನಿ. ಸೊ ಇವಾಗ ಏನ್ ಪ್ರೂವ್ ಮಾಡ್ಬೇಕು, ಆಂಗಲ್ 3 ಇಸ್ ಈಕ್ವಲ್ ಟು ಆಂಗಲ್ 4 ಅಂತ ಪ್ರೂವ್ ಮಾಡ್ಬೇಕು. ಈಗ ಸೆಕೆಂಡ್ ಏನ್ ಪ್ರೂವ್ ಮಾಡ್ಬೇಕು, ಸೆಕೆಂಡ್ ಬಂದ್ಬಿಟ್ಟು ಎ ಬಿ ಸಿ ಡಿ ಇಸ್ ಎ ರಾಂಬಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ರಾಂಬಸ್ ಅಂದ್ರೆ ಏನು, ಎಲ್ಲ ಸೈಡ್ ಈಕ್ವಲ್ ಅಂತ ತೋರಿಸ್ಬೇಕು. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ಎರಡು ಪ್ರೂವ್ ಮಾಡ್ಬೇಕು. ಈಗ ಪ್ರೂಫ್ ನೋಡೋಣ ಇವಾಗ. ಈಗ ನಮಗೇನ್ ಗೊತ್ತು, ಒಂದು ಆಂಗಲ್ 1 ಇಸ್ ಈಕ್ವಲ್ ಟು 2 ಅಂತ ಗೊತ್ತು. ಓಕೆ, ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಈಗ ನಿಮಗೆ ಇನ್ನೊಂದು ಏನ್ ಬೇಸಿಕ್ ಗೊತ್ತಿರ್ಬೇಕಂದ್ರೆ, ಓಕೆ, ಎರಡ್ ಲೈನ್ ಪ್ಯಾರಲಲ್ ಇದಾವಂದ್ರೆ ಆ ಪ್ಯಾರಲಲ್ ಲೈನ್ ಅಲ್ಲಿ ಜೆಡ್ ಶೇಪ್ ಕಂಡ್ರೆ, ಓಕೆ, ಇದು ಈ ತರ ಜೆಡ್ ಇರ್ಬೋದು, ಇಲ್ಲ ಉಲ್ಟಾ ಜೆಡ್ ಇರ್ಬೋದು, ಇಲ್ಲ ಎನ್ ಶೇಪ್ ಇರ್ಬೋದು. ಆಂಗಲ್ ಈಕ್ವಲ್ ಇರುತ್ತೆ. ಇಲ್ಲಿ ನೀವು ನೋಡಿದ್ರೆ ಆಂಗಲ್ 1 ಆಂಗಲ್ ಟಿ ಇವರಿಬ್ರು ಈಕ್ವಲ್ ಇರ್ತಾರೆ. ಆಂಗಲ್ 1 ಇಸ್ ಈಕ್ವಲ್ ಟು 2. ಅದೇ ಹಿಂಗ್ ಉಲ್ಟಾ ಜೆಡ್ ಇದ್ರೆ ಈ ಆಂಗಲ್ ಈಕ್ವಲ್ ಇರುತ್ತೆ. ಎನ್ ಶೇಪ್ ಅಲ್ಲಿ ಇದೆ, ಈ ಆಂಗಲ್ ಈಕ್ವಲ್ ಇರುತ್ತೆ. ಇದನ್ನ ಏನಂತ ಹೇಳ್ತಾರೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರೀತಾರೆ. ಈಗ ನೀವೇ ನೋಡಿದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ ಪ್ಯಾರಲಲ್ ತಾನೆ, ಪ್ಯಾರಲಲ್ ಅಂದಾಗ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಬರುತ್ತಾನೆ. ಸೊ ಅವಾಗ ಏನ್ ಬರಿಬಹುದು ನಾನು, ಜೆಡ್ ಶೇಪ್ ಅಂತಂದ್ರೆ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 4 ಅಂತ ಬರಿಬೋದಾ. ಸೊ ನಾನು ಇವಾಗ ಏನ್ ಬರಿಬಹುದು, ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 4 ಅಂತ ಬರಿಬಹುದು. ಓಕೆ, ಇದು ಬಂದ್ಬಿಟ್ಟು ಈಕ್ವೇಶನ್ 2 ಅಂತ ಕರಿತೀನಿ. ರೀಸನ್ ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಈಗ ಅದೇ ರೀತಿ ನೀವು ನೋಡಿದ್ರೆ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ, ಇವರಿಬ್ರು ಕೂಡ ಪ್ಯಾರಲಲ್, ಹೌದಾ, ಅಪೋಸಿಟ್ ಸೈಡ್ ಪ್ಯಾರಲಲ್. ಅವಾಗ ಏನ್ ಬರಿಬಹುದು ನಾನು, ಈ ಜೆಡ್ ಶೇಪ್ ಕಾಣ್ತಾ ಇದೆ, ಹೌದಾ. ಸೊ ಅವಾಗ ಏನ್ ಬರಿಬಹುದು, ಆಂಗಲ್ 3 ಎಷ್ಟಿರುತ್ತೋ ಆಂಗಲ್ 2 ಕೂಡ ಅಷ್ಟೇ ಇರುತ್ತೆ. ಸೊ ಇವ್ ನೀವು ನೋಡಿದ್ರೆ ಆಂಗಲ್ 3 ಎಷ್ಟಿರುತ್ತೋ ಆಂಗಲ್ 2 ಕೂಡ ಅಷ್ಟೇ ಇರುತ್ತೆ. ಇದು ಈಕ್ವೇಶನ್ 3. ಇದು ಕೂಡ ರೀಸನ್ ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಈಗ ನೀವೇ ನೋಡ್ರಿ, ಎಕ್ಸಾಂಪಲ್ ನಾನು ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಆಂಗಲ್ 1 10 ಇದೆ ಅಂತ ಅನ್ಕೊಳ್ರಿ. ಆಂಗಲ್ 1 10 ಇದ್ರೆ ಆಂಗಲ್ 2 ಎಷ್ಟಿರುತ್ತೆ, 10 ಇರುತ್ತೆ. ಓಕೆ, 1 ಇಸ್ ಈಕ್ವಲ್ ಟು 4, 1 10 ಇದ್ರೆ 4 ಕೂಡ ಏನಿರುತ್ತೆ, 10 ಇರುತ್ತೆ. ಓಕೆ, ಆಮೇಲೆ ಈಗ 3 ಇಸ್ ಈಕ್ವಲ್ ಟು 2 ವ್ಯಾಲ್ಯೂ 10 ಅಂತ ಗೊತ್ತು. 2 10 ಅಂತಂದ್ರೆ 3 ಕೂಡ ಏನಾಗುತ್ತೆ, 10 ಅಂತ ಆಗುತ್ತೆ. ಸೊ ಅವಾಗ ಏನ್ ಗೊತ್ತಾಯ್ತು, 4 ಆಂಗಲ್ ಈಕ್ವಲ್ ಅಂತ ಗೊತ್ತಾಯ್ತಾ. ಸೊ ಇವಾಗ ನಾವ್ ಇಲ್ಲಿ ಏನ್ ಬರ್ಬೋದು ಅಂದ್ರೆ, ಫ್ರಮ್
1 2 3 and 4 ಏನ್ ಬರೆಯುವುದು 4 ಆಂಗಲ್ ಈಕ್ವಲ್ ಅಂತ ಬರೆಯುವುದು angle 1 is equal to angle 2 is equal to angle 3 is equal to angle 4 ಓಕೆ ಇದನ್ನ ನಾನು ಏನಂತ ಕರಿತೀನಿ equation 4 ಅಂತ ಕರಿತೀನಿ 4 ಆಂಗಲ್ ಈಕ್ವಲ್ ಅಂತ ಗೊತ್ತಾಯ್ತು ಇಲ್ಲಿ ಏನ್ ಕೊಟ್ಟಿದ್ದಾರೆ ನಾವ್ ಏನ್ ಪ್ರೂವ್ ಮಾಡೋಕಾಯ್ತು angle 3 is equal to 4 ನಾವು ಇಲ್ಲಿ ಪ್ರೂವ್ ಮಾಡಿದೀವಿ angle 3 is equal to angle 4 ಇದರ ಅರ್ಥ ಏನು AC bisects angle C ಅಂತ ಗೊತ್ತಾಗ್ಬಿಡ್ತು ಓಕೆ ಸೊ ಫಸ್ಟ್ ಅಂತ ನಾವು ಪ್ರೂವ್ ಮಾಡ್ತೀವಿ ಓಕೆ ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಈಕ್ವೇಶನ್ ಏನ್ ಬಂದಿತ್ತು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಏನ್ ಬಂತು angle 1 is equal to angle 2 is equal to angle 3 is equal to angle 4 ಇದು ಬಂದ್ಬಿಟ್ಟು ಈಕ್ವೇಶನ್ ಏನದು ಈಕ್ವೇಶನ್ 4 ಓಕೆ ಇದು ನಮಗೆ ಬಂತು ನಾವು ಫಸ್ಟ್ ಒಂದು ಪ್ರೂವ್ ಮಾಡಿದ್ವಿ ಈಗ ಏನ್ ಮಾಡ್ತೀನಿ ನಾನು ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ ಓಕೆ ಈಗ ಫಸ್ಟ್ ಒಂದು ಪ್ರೂವ್ ಆಯ್ತು ಈಗ ಸೆಕೆಂಡ್ ಒಂದು ಪ್ರೂವ್ ಮಾಡ್ಬೇಕು ಓಕೆ ಈಗ ಅದು ಯಾವ ತರ ಅಂತ ನೋಡೋಣ ನಾನೇನ್ ಮಾಡ್ತೀನಿ ಇವಾಗ ಓಕೆ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಓಕೆ ನಾವಿಲ್ಲಿ ಏನ್ ತಗೊಂಡಿದ್ವಿ ಇದನ್ನ angle 1 2 ಇದು 3 ಇದು 4 ಅಂತ ತಗೊಂಡಿದ್ವಿ ಈಗ ನಾನೇನ್ ಮಾಡ್ತೀನಿ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಓಕೆ angle 4 angle 2 ನ ಎರೇಸ್ ಮಾಡ್ಬಿಡ್ತೀನಿ ಈಗ ನಿಮಗೆ ಇನ್ನೊಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಒಂದು ಟ್ರಯಾಂಗಲ್ ಅಲ್ಲಿ ಓಕೆ ಒಂದು ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ ಈಕ್ವಲ್ ಇದಾವಂದ್ರೆ ಎರಡು ಆಂಗಲ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಇರೋ ಸೈಡ್ ಆಟೋಮ್ಯಾಟಿಕ್ಲಿ ಈಕ್ವಲ್ ಇರುತ್ತೆ ಓಕೆ ಸೊ ಅದು ಗೊತ್ತಿರ್ಬೇಕು ಆ ಬೇಸಿಕ್ ಗೊತ್ತಿರ್ಬೇಕು ಸೊ ಇಲ್ಲಿ ನೀವು ನೋಡಿದ್ರೆ ಈ ಟ್ರಯಾಂಗಲ್ ತಗೊಂಡ್ರೆ ನಾನು ಇವಾಗ ಈ ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ ಈ ಟ್ರಯಾಂಗಲ್ ತಗೊಂಡ್ರೆ ಏನಾಗುತ್ತೆ ಹೇಳ್ರಿ ಈ ನಮಗೆ ಆಲ್ರೆಡಿ 1 is equal to 3 angle 1 is equal to angle 3 ಅಂತ ಗೊತ್ತು angle 1 is equal to angle 3 ಅಂತ ಗೊತ್ತು ಎರಡು ಆಂಗಲ್ ಈಕ್ವಲ್ ಇದೆ ಅಂದ್ರೆ ಅದ್ರ ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ angle 1 ಅಪೋಸಿಟ್ ಸೈಡ್ ಇದಾಗುತ್ತೆ angle 3 ಅಪೋಸಿಟ್ ಸೈಡ್ ಇದಾಗುತ್ತೆ ಸೊ ಏನ್ ಬರಿಬಹುದು ನಾವು AD is equal to DC ಅಂತ ಬರಿಬಹುದು ರೀಸನ್ ಏನು ಸೈಡ್ಸ್ ಅಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿಬಹುದು ಓಕೆ ಇದನ್ನ ನಾನು ಈಕ್ವೇಶನ್ 5 ಅಂತ ಕರಿತೀನಿ ಓಕೆ ಈಗ ನೆಕ್ಸ್ಟ್ ನೋಡೋಣ ಈಗ ನಮಗೆ ಏನ್ ಗೊತ್ತಂತಂದ್ರೆ ಇದು ಈಕ್ವೇಶನ್ 5 ಆಯ್ತು ಓಕೆ ನಮಗೆ ನೋಡ್ರಿ ಪ್ಯಾರಾಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ಸೊ ಪ್ಯಾರಾಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ಅಂದ್ರೆ ನಾನು ಏನ್ ಬರಿಬಹುದು AB is equal to DC ಬರಿಬಹುದು ಒಂದೇನು AB is equal to DC ಅಂತ ಬರಿಬಹುದು ಇನ್ನೊಂದು ಏನ್ ಬರಿಬಹುದು ನಾನು ನೀವೇ ನೋಡ್ರೆ AD is equal to BC ಅಂತ ಬರಿಬಹುದು AD is equal to BC ಅಂತ ಬರಿಬಹುದು ಓಕೆ ಸೊ ರೀಸನ್ ಏನ್ ಬರಿತೀನಿ ಇಲ್ಲಿ ಓಕೆ ಇದನ್ನ ಇಲ್ಲಿ ಅರೇಂಜ್ ಮಾಡ್ತೀನಿ ಇಲ್ಲಿ ರೀಸನ್ ಏನ್ ಬರ್ತೀನಿ ಅಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಾಗ್ರಾಮ್ ಆರ್ ಈಕ್ವಲ್ ಅಂತ ಬರೀತೀನಿ ಓಕೆ ಇದನ್ನ ನಾನು ಈಕ್ವೇಶನ್ 6 ಅಂತ ಕರಿತೀನಿ ಈ ಕೆಳಗಿಂದ ಈಕ್ವೇಶನ್ 7 ಅಂತ ಕರಿತೀನಿ ಓಕೆ ಈಗ ನೀವೇ ನೋಡ್ರಿ ನಾನೇನ್ ಮಾಡ್ತೀನಿ ವ್ಯಾಲ್ಯೂ ಮಾಡ್ಕೊಂಡು ಹೋಗ್ತೀನಿ ಈಗ ನಾನು AD ವ್ಯಾಲ್ಯೂ 10 ಅಂತ ಅನ್ಕೊಂಡೆ ಓಕೆ ಈಗ AD ವ್ಯಾಲ್ಯೂ ನಾನು 10 ಅಂತ ಅನ್ಕೊಂಡ್ರೆ AD ವ್ಯಾಲ್ಯೂ 10 ಅಂದ್ರೆ DC ವ್ಯಾಲ್ಯೂ ಎಷ್ಟು 10 ಅಂತ ಗೊತ್ತಾಯ್ತು ನೆಕ್ಸ್ಟ್ in equation 6 ನೋಡ್ರಿ AB is equal to DC ಇದೆ AD is equal to BC AD ಇದ್ದಲ್ಲಿ ಏನ್ ಬರಿಬಹುದು BC AD 10 ಆದ್ರೆ BC ಕೂಡ 10 ಓಕೆ ಆಮೇಲೆ DC 10 ಆದ್ರೆ AB ಕೂಡ 10 ಸೊ ಅವಾಗ ಏನ್ ಗೊತ್ತಾಯ್ತು ಇವು ಮೂರು ಈಕ್ವೇಶನ್ ಇಂದ 4 ಸೈಡ್ ಈಕ್ವಲ್ ಅಂತ ಗೊತ್ತಾಯ್ತು ಸೊ ನಾವು ಏನ್ ಬರಿಬಹುದು ಅಂದ್ರೆ ಫ್ರಮ್ ಈಕ್ವೇಶನ್ 5 6 and 7 4 ಸೈಡ್ ಈಕ್ವಲ್ ಅಂತ ಬರಿಬಹುದು AB is equal to BC is equal to CD is equal to AD ಅಂತ ಬರಿಬಹುದು 4 ಸೈಡ್ ಈಕ್ವಲ್ ಅಂದ್ರೆ ಏನ್ ಬರಿಬಹುದು therefore ABCD is a rhombus ಅಂತ ಬರಿಬಹುದು ಓಕೆ ಸೊ ಈಗ ನಾವು ಸೆಕೆಂಡ್ ಒಂದು ಪ್ರೂವ್ ಮಾಡ್ಬೇಕಾಗಿತ್ತು ಅದನ್ನ ಕೂಡ ಪ್ರೂವ್ ಮಾಡಿದ್ವಿ ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ
ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಿಲ್ಯಾಟ್ರಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.